ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಉಮೇಶ್ ಗುತ್ತೇದಾರ್. ಕಾಂಗ್ರೆಸ್ ಜನತಾ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದಿಪ್ಕೆಗೆ ವ್ಯಕ್ತಿಗಳಿಂದ ಕಪಾಳ ಮೋಕ್ಷ. ಯಾಕೆ, ಏನಾಯ್ತು, ಹೇಗಾಯ್ತು ಎಂಬುದರ ಬಗ್ಗೆ ವಿವರಣೆ ಈ ಒಂದು ವಿಡಿಯೋದಲ್ಲಿ ನೀಡ್ತೀನಿ ಸ್ನೇಹಿತರೆ. ನೋಡಿ, ಕಾಂಗ್ರೆಸ್ ಜನತಾ ಪಾರ್ಟಿಯ ಏನಿ ಮುಖ್ಯಸ್ಥ ಅಭಿಜಿತ್ ದಿಪ್ಕೆ ಇದ್ದಾನೆ. ಸೊ ಇವನು ಜನಗಳೊಂದಿಗೆ ಅಲ್ಲಿ ಪ್ರತಿಭಟನೆ ಮಾಡಲು ಬಂದಿರ್ತಾನೆ. ಸೊ ಬೆಂಬಲಿಗರೊಂದಿಗೆ ಅವನು ಪ್ರತಿಭಟನೆ ನಡೆಸಲು ಜೈಪುರಕ್ಕೆ ಬರ್ತಾನೆ. ಸೊ ಜೈಪುರಕ್ಕೆ ಬಂದು ಆಗಮಿಸಿದ್ದು, ಸೊ ಆದರೆ ಏನು ಆಗಮಿಸಿ ಎಲ್ಲರೂ ಸ್ವಾಗತಿಸುವಾಗ ಸೊ ಕೆಲವು ಯುವಕರು ಏನು ಮಾಡ್ತಾರೆ ಅಂತಂದ್ರೆ ಅಭಿಜಿತ್ ದಿಪ್ಕೆ ಅವರಿಗೆ ಅವರ ಕೆನ್ನೆಗೆ ಸತತವಾಗಿ ಹೊಡೆಯುತ್ತಾರೆ. ಆ ಸತತವಾಗಿ ಹೊಡೆಯುವುದರಿಂದ ಸೊ ಅಲ್ಲಿರುವಂತಹ ಪೊಲೀಸರು ಕೂಡ ಯಾವೊಬ್ಬ ಯುವಕರು ಹೊಡೆದಿದ್ರು, ಸೊ ಅವರಿಗೂ ಕೂಡ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಸೊ ಯಾರು ಅಭಿಜಿತ್ ದಿಪ್ಕೆ ನೋಡ್ರಿ, ಕಾಂಗ್ರೆಸ್ ಜನತಾ ಪಾರ್ಟಿಯ ಪ್ರಸ್ತುತ ಯುವ ಚಳುವಳಿಯ ಸಂಸ್ಥಾಪಕರು. ಸೊ ಇವರು ಏನು ಒಂದು ಈಗ ನೀಟ್ ಪರೀಕ್ಷೆ ಅಕ್ರಮ ಆಯಿತು. ಸೊ ನಿರುದ್ಯೋಗಿಗಳಲ್ಲಿ ಕಾಕ್ರೋಚ್ ಅಂತ ಹೇಳಿ ಇದು ಏನೊಂದು ವರ್ಡ್ ಕ್ರಿಯೇಟ್ ಆಯಿತು. ಸೊ ಇದರ ಬಗ್ಗೆ ಧ್ವನಿ ಎತ್ತುತ್ತಿರುವಂತಹ ಅಭಿಜಿತ್ ದಿಪ್ಕೆ. ಸೊ ಏನಾಯ್ತಪ್ಪ ಅಂತಂದ್ರೆ, ಜೈಪುರದ ಶಹೀದ್ ಸ್ಮಾರಕದಲ್ಲಿ ಈ ಒಂದು ಪ್ರತಿಭಟನೆಗೆ ಆಗಮಿಸಿದರು. ಅಭಿಜಿತ್ ದಿಪ್ಕೆ ಅವರು ಈ ಒಂದು ಪ್ರತಿಭಟನೆಗೆ ಆಗಮಿಸಿದಾಗ ಅಲ್ಲಿ ಸಾರ್ವಜನಿಕರ ಗುಂಪಿನಲ್ಲಿದ್ದ ಕೆಲವರು ಏನು ಮಾಡ್ತಾರಪ್ಪ ಅಂತಂದ್ರೆ, ಅಭಿಜಿತ್ ದಿಪ್ಕೆ ಮೇಲೆ ಭೌತಿಕ ಹಲ್ಲೆಗೆ ನಡೆಸ್ತಾರೆ. ಭೌತಿಕ ಹಲ್ಲೆಯನ್ನು ನಡೆಸಿ ಅವರ ಕಪಾಳಕ್ಕೆ ಅಂದರೆ ಅವರ ಕೆನ್ನೆಗೂ ಕೂಡ ಹೊಡೆಯುತ್ತಾರೆ. ಆ ಕೆನ್ನೆಗೆ ಹೊಡೆಯುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಪೊಲೀಸರು ಕೂಡ ಯಾರು ಆ ಅಭಿಜಿತ್ ದಿಪ್ಕೆ ಮೇಲೆ ಹಲ್ಲೆ ನಡೆಸಿದ್ರು ಆ ಎಲ್ಲ ವ್ಯಕ್ತಿಗಳನ್ನು ಕೂಡ ಪೊಲೀಸರು ಈಗಾಗಲೇ ಬಂಧಿಸಿ ಅವರನ್ನು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಜನತಾ ಪಾರ್ಟಿಯ ಪ್ರಮುಖ ಉದ್ದೇಶ ಅಂದರೆ ನಿರುದ್ಯೋಗಿಗಳ ಅವರ ವಿರುದ್ಧ ಧ್ವನಿ ಎತ್ತೋದು ಮತ್ತು ಅಕ್ರಮಗಳ ಏನು ನಡೀತದೆ ಅದರ ವಿರುದ್ಧ ಧ್ವನಿ ಎತ್ತೋದು ಅಂತೇಳಿ ಅಭಿಜಿತ್ ದಿಪ್ಕೆ ಅವರು ಹೇಳ್ತಾರೆ. ಸೊ ಇವಾಗ ಅವರು ಈ ಒಂದು ಏನು ನೀಟ್ ಎಕ್ಸಾಮ್ ಆಯಿತು, ಅದರ ಅಕ್ರಮ ಆಯಿತು, ಅದರ ವಿರುದ್ಧ ಪ್ರತಿಭಟನೆ ಮಾಡಲು ಅವರು ಜೈಪುರಕ್ಕೆ ಬಂದಿರ್ತಾರೆ. ಸೊ ಆ ಒಂದು ಸಮಯದಲ್ಲಿ ಈ ಒಂದು ಘಟನೆ ನಡೆದಿದೆ. ಅಭಿಜಿತ್ ದಿಪ್ಕೆ ಅವರಿಗೆ ಕಪಾಳ ಮೋಕ್ಷ. ಆ ವ್ಯಕ್ತಿಗಳನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಬಂಧಿಸಿದ್ದಾರೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಯಾರೆಲ್ಲ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.